ಮ್ಯಾಚ್ ನಂಬರ್ 33 ಮುಂಬೈ ಇಂಡಿಯನ್ಸ್ ವರ್ಸಸ್ ಸನ್ರೈಸರ್ಸ್ ಹೈದರಾಬಾದ್ ಮ್ಯಾಚ್ ಇದೆ ವಾನ್ಖೇಡೆನಲ್ಲಿ. ನೀವು ನನಗೆ ಟ್ರೋಲ್ ಮಾಡಬಹುದು, ಆದರೆ ನನಗೆ ಅನಿಸ್ತಿದೆ ಈ ಮ್ಯಾಚ್ ಹೈದರಾಬಾದ್ ಗೆಲ್ಲುತ್ತೆ ಅಂತ. ನನ್ನ ಪ್ರೆಡಿಕ್ಷನ್ ತಪ್ಪು ಕೂಡ ಆಗಬಹುದು. ಎಲ್ಲರಿಗೂ ಅನಿಸ್ತಿದೆ ವಾನ್ಖೇಡೆನಲ್ಲಿ ಮ್ಯಾಚ್ ಇದೆ, ಮುಂಬೈ ಗೆಲ್ಬಹುದು ಅಂತ. ರೋಹಿತ್ ಶರ್ಮಾ ಒಂದು ಒಳ್ಳೆ ಇನ್ನಿಂಗ್ ಆಡ್ಬೋದು ಅಂತ ಹೋಮ್ ಗ್ರೌಂಡ್ ಇದೆ. ಆದರೆ ನಂಗೆ ಅನಿಸ್ತಿದೆ ರೋಹಿತ್ ಶರ್ಮಾ 25 ರನ್ಸ್ಗಿಂತ ಜಾಸ್ತಿ ರನ್ಸ್ ಮಾಡೋದೇ ಇಲ್ಲ. ಮತ್ತು ನನಗೆ ಅನಿಸ್ತಿದೆ ಸನ್ರೈಸರ್ಸ್ ಹೈದರಾಬಾದ್ ಮುಂಬೈಗೆ ಅವ್ರ ಮನೆಯಲ್ಲೇ ಸೋಲಿಸ್ತಾರೆ ಅಂತ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ವಿಡಿಯೋದಲ್ಲಿ ಮುಂದೆ ಹೋಗೋಕ್ಕಿಂತ ಮುಂಚೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ಈ ವಿಡಿಯೋಗೆ ಒಂದು ಲೈಕ್ ಮಾಡಿ. ನಾನು ಟ್ರೈ ಮಾಡ್ತೀನಿ ಪಿಚ್ ಮತ್ತು ಕಂಡೀಷನ್ ನೋಡಿ ನಿಮಗೆ ಒಂದು ಸಖತ್ತಾಗಿರೋ ಫ್ಯಾಂಟಸಿ ಟೀಮ್ ಕೊಡಬೇಕು ಅಂತ. ಅದಕ್ಕಿಂತ ಮುಂಚೆ ಯಾರು ಜಾಸ್ತಿ ರನ್ಸ್ ಮಾಡ್ತಾರೆ ಮತ್ತು ಯಾರು ಜಾಸ್ತಿ ವಿಕೆಟ್ ತಗೋತಾರೆ ಅಂತ ಕಾಮೆಂಟ್ ಮಾಡಿ. ನಾನು ನಿಮಗೆ 500 ರೂಪಾಯಿ ಗಿವ್ ಅವೇ ಕೊಡ್ತಾ ಇದ್ದೀನಿ. ಈ ಗಿವ್ ಅವೇ ವಿನ್ನರ್ಸ್ ನಾನು ಟೆಲಿಗ್ರಾಮ್ನಲ್ಲಿ ಅನೌನ್ಸ್ ಮಾಡ್ತೀನಿ, ಅದಕ್ಕೆ ಟೆಲಿಗ್ರಾಮ್ ಚಾನಲ್ ಜಾಯ್ನ್ ಮಾಡಿ. ಈಗ ವಿಕೆಟ್ ಕೀಪಿಂಗ್ ಸೆಕ್ಷನ್ದಲ್ಲಿ ನೋಡಿದರೆ ರಾಯನ್ ರಿಕಲ್ಟನ್ ತುಂಬಾ ಚೆನ್ನಾಗಿ ಫಾರ್ಮ್ ನಲ್ಲಿ ಇದ್ದಾರೆ. ವಾನ್ಖೇಡೆನಲ್ಲಿ ತುಂಬಾ ರನ್ಸ್ ಕೂಡ ಮಾಡ್ತಿದ್ದಾರೆ. 399 ಪಾಯಿಂಟ್ಸ್ ಕೊಟ್ಟಿದ್ದಾರೆ. ವಿಕೆಟ್ ಕೀಪರ್ ಸೆಕ್ಷನ್ ನಲ್ಲಿ ಎಲ್ಲರಿಗಿಂತ ಜಾಸ್ತಿ ಪಾಯಿಂಟ್ಸ್ ಇದೆ ಇದು. ಅದಕ್ಕೆ ಇವರು ಖಂಡಿತ ಒಂದು ಸೇಫ್ ಆಪ್ಷನ್ ಆಗ್ತಾರೆ. ಮತ್ತೆ ಸೌತ್ ಆಫ್ರಿಕಾನಿಂದ ಬರ್ತಾರೆ. ವಾನ್ಖೇಡೆನಲ್ಲಿ ಸೇಮ್ ಕಂಡೀಷನ್ ಇರುತ್ತೆ ಸೌತ್ ಆಫ್ರಿಕಾ ಹಾಗೆ. ಅದಕ್ಕೆ ಇವರು ಒಂದು ಸೇಫ್ ಆಪ್ಷನ್ ಆಗ್ತಾರೆ. ಅದಕ್ಕೆ ನಾನು ಇವ್ರಿಗೆ ಬ್ಯಾಕ್ ಮಾಡ್ತಿದ್ದೀನಿ. ಸೆಕೆಂಡ್, ಇಶಾನ್ ಕಿಶನ್. ಲಾ ಆಫ್ ಅವರೇಜ್ ಏನು ಹೇಳುತ್ತೆ ಅಂದರೆ, ಒಂದು ಒಳ್ಳೆ ಪ್ಲೇಯರ್ ಅವನ ಅವರೇಜ್ 40 ಹತ್ರ ಇರುತ್ತೆ. ಅಂಥ ಪ್ಲೇಯರ್ ಎವ್ರಿ 4th ಅಥವಾ 5th ಇನ್ನಿಂಗ್ನಲ್ಲಿ ರನ್ಸ್ ಮಾಡ್ತಾನೆ 100%. ಇಶಾನ್ ಕಿಶನ್ ಫಸ್ಟ್ ಮ್ಯಾಚ್ ಆಡಿದ ಮೇಲೆ ಮತ್ತೆ ಆಡೇ ಇಲ್ಲ. ಸ್ಟಾರ್ಟ್ ಸಿಗ್ತಾ ಇದೆ ಆದರೆ ಕನ್ವರ್ಟ್ ಆಗ್ತಾ ಇಲ್ಲ. ಅದಕ್ಕೆ ಕಿಶನ್ ಮೇಲೆ ನಾನು ಮತ್ತೊಮ್ಮೆ ಟ್ರಸ್ಟ್ ಮಾಡ್ತಿದ್ದೀನಿ. ಮತ್ತು ಅವನು ತುಂಬ ಆಡಿದಾನೆ ವಾನ್ಖೇಡೆದಲ್ಲಿ. ಇಲ್ಲಿ ಅವರು ಕಂಫರ್ಟ್ ಫೀಲ್ ಮಾಡ್ತಾರೆ. ಅದಕ್ಕೆ ನಾನು ಅವ್ರಿಗೆ ಇಲ್ಲಿ ಬ್ಯಾಕ್ ಮಾಡ್ತಿದ್ದೀನಿ. ಈಗ ನಾನು ಇಲ್ಲಿ 2 ವಿಕೆಟ್ ಕೀಪರ್ ಇಡ್ತಾ ಇದ್ದೀನಿ. ಹೆನ್ರಿ ಕ್ಲಾಸೆ ಲಾಸ್ಟ್ ಮ್ಯಾಚ್ನಲ್ಲಿ ನಂಬರ್ 3ನಲ್ಲಿ ಬಂದಿದ್ರು. ಸ್ವಲ್ಪ ಫಾರ್ಮ್ನಲ್ಲಿ ಅನಿಸ್ತಿದ್ರು. ಆದರೆ ಕ್ಲಾಸೆನ್ ಯಾವತ್ತೂ ಸ್ವಲ್ಪ ಪ್ರೆಷರ್ ಸಿಚುವೇಶನ್ನಲ್ಲಿ ಬ್ಯಾಟಿಂಗ್ಗೆ ಜಾಸ್ತಿ ಬರ್ತಾರೆ. ಆದರೆ ವಾನ್ಖೇಡೆ ಹೈ ಸ್ಕೋರಿಂಗ್ ವೆನ್ಯೂ ಇರುತ್ತೆ. 190 to 200 ರನ್ಸ್ ಆಗ್ಬೋದು. ಅದಕ್ಕೆ ಕ್ಲಾಸೆನ್ ಬ್ಯಾಟಿಂಗ್ ಬರುತ್ತೆ ಅಂತ ನನಗೆ ಅನಿಸ್ತಿದೆ. ಆದರೆ ಸ್ವಲ್ಪ ಲೇಟ್ ಬ್ಯಾಟಿಂಗ್ ಬಂದರೆ ಡೆತ್ನಲ್ಲಿ ಆವಾಗ ಬುಮ್ರಾ ಅಗೇನ್ಸ್ಟ್ ಹೇಗೆ ಬ್ಯಾಟಿಂಗ್ ಮಾಡ್ತಾರೆ ಅಂತ ನೋಡಬೇಕು. ಯಾಕಂದರೆ ಬುಮ್ರಾ ಅಗೇನ್ಸ್ಟ್ ಬ್ಯಾಟಿಂಗ್ ಮಾಡೋದು ಅಷ್ಟು ಈಸಿ ಇರೋದಿಲ್ಲ. ಸದ್ಯಕ್ಕೆ ನಾನು ಇವರಿಗೆ ಟೀಮ್ನಲ್ಲಿ ಇಡ್ತಾ ಇದ್ದೀನಿ. ಬ್ಯಾಟಿಂಗ್ ಸೆಕ್ಷನ್ನಲ್ಲಿ ನೋಡೋದಾದರೆ 2 ಆಪ್ಷನ್ ಇದೆ. ಹೋಮ್ ಗ್ರೌಂಡ್ ಪ್ಲೇಯರ್ ಸೂರ್ಯಕುಮಾರ್ ಯಾದವ್ ಮತ್ತು ತಿಲಕ್ ವರ್ಮಾ. ಇವರಿಬ್ಬರು ಖಂಡಿತ ಒಳ್ಳೆ ಇನ್ನಿಂಗ್ಸ್ ಆಡ್ತಾರೆ. ಅದಕ್ಕೆ ಸೂರ್ಯಕುಮಾರ್ ಯಾದವ್ ಮತ್ತು ತಿಲಕ್ ವರ್ಮಾಗೆ ನನ್ನ ಟೀಮ್ದಲ್ಲಿ ಇಡ್ತಾ ಇದ್ದೀನಿ. ವಾನ್ಖೇಡೆನಲ್ಲಿ ಇವರು ಆಲ್ವೇಸ್ ರನ್ಸ್ ಮಾಡ್ತಾರೆ. ಈ ಗ್ರೌಂಡ್ ತುಂಬ ಚೆನ್ನಾಗಿ ಗೊತ್ತಿದೆ ಅವ್ರಿಗೆ. ಡೈಮೆನ್ಷನ್ಸ್ ಕೂಡ ಚೆನ್ನಾಗಿ ಅವ್ರಿಗೆ ಗೊತ್ತಿದೆ. ಅದಕ್ಕೆ ಸೂರ್ಯ ಮತ್ತು ತಿಲಕ್ ಒಂದೇ ಮ್ಯಾಚ್ನಲ್ಲಿ ಫ್ಲಾಪ್ ಆಗೋದು ತುಂಬ ಕಡಿಮೆ ಚಾನ್ಸಸ್ ಇರುತ್ತೆ. ಮತ್ತು ಲೋಕಲ್ ಬಾಯ್ಸ್ಗೆ ಬ್ಯಾಕ್ ಮಾಡೋದು ತುಂಬ ಇಂಪಾರ್ಟೆಂಟ್ ಕೂಡ ಆಗುತ್ತೆ. ಅದಕ್ಕೆ ನಾನು ಇವ್ರಿಗೆ ಬ್ಯಾಕ್ ಮಾಡ್ತಿದ್ದೀನಿ. ಇವ್ರ ಜೊತೆ ಟ್ರಾವಿಸ್ ಹೆಡ್, ಇವನಿಗೆ ನಾನು ಬ್ಯಾಕ್ ಮಾಡ್ತಿದ್ದೀನಿ. ಎಸ್, ಇವನು ಫಾರ್ಮ್ನಲ್ಲಿ ಬಂದಿದ್ದಾನೆ. ಅವನ ಕಂಟ್ರಿ ಪ್ಲೇಯರ್ಸ್ ಜೊತೆನೂ ಜಗಳ ಮಾಡ್ತಿದ್ದಾನೆ. ಒಳ್ಳೆ ಸರ್ಕಿಟ್ ಇವನು. ಅದರಲ್ಲಿ ಬ್ಲೂ ಜರ್ಸಿ ನೋಡಿದರೆ ಇವನಲ್ಲಿ ಇರುವ ದೆವ್ವ ಹೊರಗೆ ಬಂದ್ಬಿಡುತ್ತೆ. ಅದಕ್ಕೆ ನಾನು ಇವನಿಗೆ ಈಗ ಬ್ಯಾಕ್ ಮಾಡ್ತಿದ್ದೀನಿ. ಸಾರಿ, ಬಟ್ ನಾನು ರೋಹಿತ್ ಶರ್ಮಾಗೆ ಇಲ್ಲಿ ಬ್ಯಾಕ್ ಮಾಡ್ತಿಲ್ಲ. IPLನಲ್ಲಿ ಫಾರ್ಮ್ನಲ್ಲಿ ಇರೋದೇ ಇಲ್ಲ ಇವರು. ಲಾಸ್ಟ್ 2-3 IPLನಲ್ಲಿ ಅವರು ರನ್ಸ್ ಮಾಡ್ತಾನೆ ಇಲ್ಲ. ನೀವು ಬೇಕಾದರೆ ನಿಮ್ಮ ಟೀಮ್ನಲ್ಲಿ ಇವ್ರಿಗೆ ತಗೋಬೋದು. ಆದರೆ ಪರ್ಸ್ನಲಿ ನಾನು ಇವ್ರಿಗೆ ಈಗ ಬ್ಯಾಕ್ ಮಾಡ್ತಿಲ್ಲ. ಈಗ ಆಲ್ರೌಂಡರ್ ಸೆಕ್ಷನ್ದಲ್ಲಿ ನೋಡಬೇಕಾದ್ರೆ ಹಾರ್ದಿಕ್ ಪಾಂಡ್ಯ ಇವರು ಮಸ್ಟ್ ಪಿಕ್ ಆಗ್ತಾರೆ. 4 overs ಬಾಲಿಂಗ್ ಕೂಡ ಮಾಡ್ತಿದ್ದಾರೆ, ರನ್ಸ್ ಕೂಡ ಮಾಡ್ತಿದ್ದಾರೆ. ಅದಕ್ಕೆ ನಾನು ಇವ್ರಿಗೆ ಬ್ಯಾಕ್ ಮಾಡ್ತೀನಿ. ಇವ್ರ ಜೊತೆ ಅಭಿಷೇಕ್ ಶರ್ಮಾ. ರೀಸೆಂಟ್ಲಿ ಇವರು ಹಿಸ್ಟಾರಿಕಲ್ ಇನ್ನಿಂಗ್ ಆಡಿದರು. ಹೈಯೆಸ್ಟ್ ಇಂಡಿವಿಜುವಲ್ ಸ್ಕೋರ್ ಮಾಡಿದ್ದಾರೆ IPLನಲ್ಲಿ. ಸಖತ್ತಾಗಿ ಆಡ್ತಾ ಇದ್ದಾರೆ. ಈ ಪಿಚ್ ಅವ್ರಿಗೆ ಫೇವರ್ ಕೂಡ ಮಾಡುತ್ತೆ. ಅದಕ್ಕೆ ನಾನು ಇವ್ರಿಗೆ ಬ್ಯಾಕ್ ಮಾಡ್ತೀನಿ. ಈಗ ಬೌಲಿಂಗ್ ಸೆಕ್ಷನ್ದಲ್ಲಿ ನೋಡೋದಾದರೆ ಜಸ್ಪ್ರೀತ್ ಬುಮ್ರಾ. ಇವ್ರ ಹಾಗೆ ಯಾರೂ ಇಲ್ಲ. ಇವ್ರಿಗೆ 10ನಲ್ಲಿ 9 ಮ್ಯಾಚ್ನಲ್ಲಿ ನಾನು ಬ್ಯಾಕ್ ಮಾಡ್ತೀನಿ. ಇನ್ಫ್ಯಾಕ್ಟ್ 10ನಲ್ಲಿ 10 ಮ್ಯಾಚ್ನಲ್ಲಿ ಇವ್ರಿಗೆ ಬ್ಯಾಕ್ ಮಾಡ್ತೀನಿ. ತುಂಬ ಚೆನ್ನಾಗಿ ಬೌಲಿಂಗ್ ಮಾಡ್ತಿದ್ದಾರೆ. ಇವರು ಇಂಜುರಿ ಆದಮೇಲೆ ಬಂದಿದ್ದಾರೆ. ಸ್ವಲ್ಪ ಮ್ಯಾಚಸ್ ಕೂಡ ಇವ್ರಿಗೆ ಸಿಕ್ಕಿದೆ. ರಿದಮ್ನಲ್ಲಿ ಬಂದಿದ್ದಾರೆ. ಅದಕ್ಕೆ ನಾನು ಇವ್ರಿಗೆ ಬ್ಯಾಕ್ ಮಾಡ್ತೀನಿ. ಇವ್ರ ಜೊತೆ ನಾನು ಇಡ್ತಾ ಇದ್ದೀನಿ ಪ್ಯಾಟ್ ಕಮಿನ್ಸ್ಗೆ ನಾನು ಬ್ಯಾಕ್ ಮಾಡ್ತಿದ್ದೀನಿ. ಇವನು ಪ್ಲೇಯರ್ ಹೀಗೆ ಇದ್ದಾನೆ ಅಂದರೆ ಬೌಲಿಂಗ್ ಜೊತೆ ಬ್ಯಾಟಿಂಗ್ ಕೂಡ ಮಾಡ್ತಾನೆ. ಅದು ಮರೆಯೋದಕ್ಕೆ ಆಗೋದಿಲ್ಲ. ಸೆಕೆಂಡ್ ಫಾಸ್ಟೆಸ್ಟ್ 50 ಇದೆ ಇವನ ಹೆಸರು ಮೇಲೆ IPLನಲ್ಲಿ, ಕೇವಲ 14 ಬಾಲ್ನಲ್ಲಿ. ಅದಕ್ಕೆ ನಾನು ಇವ್ರಿಗೆ ಬ್ಯಾಕ್ ಮಾಡ್ತಿದ್ದೀನಿ. ಇನ್ನೊಂದು ಸ್ಲಾಟ್ ಬಾಕಿ ಇದೆ.
ಅದಕ್ಕೆ ನಾನು ಬೌಲಿಂಗ್ನಲ್ಲಿ ಹರ್ಷಲ್ ಪಟೇಲ್ಗೆ ಬ್ಯಾಕ್ ಮಾಡ್ತೀನಿ. ಯಾಕಂದರೆ ಡೆತ್ನಲ್ಲಿ ಬೌಲಿಂಗ್ ಮಾಡ್ತಿದ್ದಾರೆ, ಚೆನ್ನಾಗಿ ವೇರಿಯೇಷನ್ ಕೂಡ ಇದೆ ಇವ್ರ ಹತ್ರ. ಅದಕ್ಕೆ ನಾನು ಇವ್ರಿಗೆ ಬ್ಯಾಕ್ ಮಾಡ್ತಿದ್ದೀನಿ. ಈಗ ಕ್ಯಾಪ್ಟನ್ ವೈಸ್ ಕ್ಯಾಪ್ಟನ್ ಬಗ್ಗೆ ಮಾತಾಡೋದಾದರೆ ನನಗೆ ಯಾಕೋ ಅನಿಸಿದೆ ಇಶಾನ್ ಕಿಶನ್ಗೆ ಕ್ಯಾಪ್ಟನ್ ಮಾಡಬೇಕು ಅಂತ. ಯಾಕಂದರೆ ಲಾಸ್ಟ್ ಮ್ಯಾಚ್ದಲ್ಲಿ ನಾಟ್ಔಟ್ ಹೋಗಿದ್ದಾರೆ, ಟೋನ್ ಸೆಟ್ ಆಗಿದೆ. ಮತ್ತು ವೈಸ್ ಕ್ಯಾಪ್ಟನ್ ನಾನು ಮಾಡ್ತಾ ಇದ್ದೀನಿ ಸ್ಕೈ. ವಾನ್ಖೇಡಿನಲ್ಲಿ ಒಂದು ಬಿಗ್ ಇನ್ನಿಂಗ್ ಹತ್ರನೇ ಇದೆ ಅಂತ ಅನಿಸ್ತಿದೆ. ಅದಕ್ಕೆ ನಾನು ಸ್ಕೈಗೆ ವೈಸ್ ಕ್ಯಾಪ್ಟನ್ ಮಾಡ್ತಾ ಇದ್ದೀನಿ. ಹಾರ್ದಿಕ್ ಕೂಡ ಒಂದು ಒಳ್ಳೆ ಆಪ್ಷನ್ ಆಗ್ತಾರೆ. ಅದು ಲಾಸ್ಟ್ ಮೂಮೆಂಟ್ದಲ್ಲಿ ಟೆಲಿಗ್ರಾಮ್ದಲ್ಲಿ ಟೀಮ್ ಹಾಕಿರ್ತೀನಿ, ಚೆಕ್ ಮಾಡಿ. ಈಗ ಇದೇ ನಮ್ಮ ಫೈನಲ್ ಟೀಮ್ ಇರುತ್ತೆ. ಸೊ ನಿಮ್ಮ ಯಾವುದೇ ಕ್ವೆಶನ್ ಇದ್ದರೆ, ಲಾಜಿಕಲ್ ಕ್ವೆಶನ್ ನೀವು ಕೇಳಿದರೆ ನಾನು ಖಂಡಿತ ಅದಕ್ಕೆ ರಿಪ್ಲೈ ಮಾಡೇ ಮಾಡ್ತೀನಿ. ಅದಕ್ಕೆ ನೀವು ಕಾಮೆಂಟ್ ಮಾಡಿ. ಈಗ ಈ ವಿಡಿಯೋ ಈಗಲೇ ಲೈಕ್ ಮಾಡಿ ಮತ್ತು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಸಿ ಯು ಆ್ಯಂಡ್ ಬಾಯ್.